ಅಕ್ರಮ ಹಣ ವರ್ಗಾವಣೆ ನ್ಯಾಷನಲ್ ಹೆರಾಲ್ಡ್ ಕೇಸ್ ಎರಡನೇ ದಿವಸ ಇವತ್ತು ಇಡಿಯಿಂದ ರಾಹುಲ್ ಗಾಂಧಿ ಅವರ ವಿಚಾರಣೆ ನಡೀತಾ ಇದೆ. ಇಡಿ ವಿಚಾರಣೆಯನ್ನು ಖಂಡಿಸಿ ಬೀದಿಗಿಳಿದ್ರು ಇವತ್ತು ಕೂಡ ಕಾಂಗ್ರೆಸ್ ನಾಯಕರು ಕಾರ್ಯಕರ್ತರು ಅವ್ರನ್ನ ಪೊಲೀಸರು ತಮ್ಮ ವಶಕ್ಕೆ ಪಡ್ಕೊಂಡ್ರು. ಬ್ರೇಕಿಂಗ್ ನ್ಯೂಸ್. ನಿನ್ನೆ ಪಾದಯಾತ್ರೆ ನೋಡಿದ್ರಿ, ನಿನ್ನೆ ಆಗಿರುವಂತಹ ಪ್ರತಿಭಟನೆ ನೋಡಿದ್ರಿ, ನಿನ್ನೆ ಆಗಿರೋ ಡ್ರಾಮಾ ನೋಡಿದ್ರಿ. ಇವತ್ತು ರಿಪೀಟ್ ದೆಹಲಿಯಲ್ಲಿ. ಯಾಕೆಂದರೆ ಮಗದೊಂದು ದಿನ ಮತ್ತೆ ರಿಪೀಟಾಗಿ ಬನ್ನಿ ಅಂತ ಕರೆದ್ರು ರಾಹುಲ್ ಗಾಂಧಿ ಅವ್ರನ್ನ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು. ಹಾಗಾಗಿ AICC ಕಚೇರಿಯಿಂದ ಮತ್ತೆ ಪಾದಯಾತ್ರೆ ಹೋರಾಟ, ಎಲ್ಲ ನಾಯಕರು, ಸಂಸದರು, ರಾಜ್ಯಸಭಾ ಸದಸ್ಯರು, ಕಾಂಗ್ರೆಸ್ನ ಕಾರ್ಯಕರ್ತರು, ನಾಯಕರು ಎಲ್ಲ ಬಂದರು. ಅವ್ರನ್ನ ಪೊಲೀಸರು ತಡೆದ್ರು, ವಶಕ್ಕೆ ಪಡೆದ್ರು. ಇಡಿ ಕಚೇರಿ ಮುಂದೆ ಕಾರ್ಯಕರ್ತರು ಹೈ ಡ್ರಾಮಾ ಮಾಡಿದ್ರು. ಕೈ ನಾಯಕರು ವಶಕ್ಕೆ ಪಡೆದ್ರು ಪೊಲೀಸರು. ಈ ಸಂದರ್ಭದಲ್ಲಿ ಕರ್ನಾಟಕದ ಸಂಸದ DK ಸುರೇಶ್ ಇದ್ರು, ಶಾಸಕ ದಿನೇಶ್ ಗುಂಡೂರಾವ್ ಕೂಡ ಇದ್ರು. ಅವ್ರನ್ನೂ ವಶಕ್ಕೆ ಪಡೆದ್ರು. DK ಸುರೇಶ್ ಜೊತೆಗೆ ದಿನೇಶ್ ಗುಂಡೂರಾವ್ ಕೂಡ ವಶಕ್ಕೆ ಪಡೆದಿದ್ದಾರೆ. ರಾಷ್ಟ್ರೀಯ ಯುವ ಕಾಂಗ್ರೆಸ್ ಅಧ್ಯಕ್ಷ ಶ್ರೀನಿವಾಸ್ ಅವರು ಕೂಡ ಅಲ್ಲಿದ್ದರು, ಅವ್ರನ್ನೂ ವಶಕ್ಕೆ ಪಡೆದ್ರು. ನಿನ್ನೆ ಓಡೋದ್ರಲ್ಲ ಅದೇ ಶ್ರೀನಿವಾಸ್ ಅವರು. ಮಹಿಳಾ ಕಾರ್ಯಕರ್ತರನ್ನ ವಶಕ್ಕೆ ಪಡೆದ್ರು ಪೊಲೀಸರು. ಅಫ್ಕೋರ್ಸ್ ಮಹಿಳಾ ಪೊಲೀಸರು ಇದ್ರು ಅಲ್ಲಿ. ಆ ದೃಶ್ಯ ನೋಡ್ತಾ ಇದ್ದೀರಾ ಆನ್ ನ್ಯೂಸ್ 18 ಕನ್ನಡ ಸ್ಕ್ರೀನ್ನಲ್ಲಿ. ಮತ್ತೆ ಆ ದೃಶ್ಯ ತೋರಿಸ್ತಾ ಇದ್ದೀವಿ. ಹೈ ಡ್ರಾಮಾ ಅಂತ ಯಾಕೆ ಬಳಸ್ತಾ ಇದ್ದೀವಿ ಅಂದರೆ ಇದೆಲ್ಲ ಆಗೋಯ್ತು ಅಲ್ಲಿ ಅಂತ. ರಸ್ತೆ ಮೇಲೆ ಕೂತರು, ಅಲ್ಲೇ ಮಲ್ಕೊಂಡ್ರು, ಎದ್ದೊಳ್ಳಿಲ್ಲ. ಅದಾದ್ಮೇಲೆ ಪೊಲೀಸರು ಅನಾಮತ್ತಾಗಿ ಅವ್ರನ್ನ ಬೇಷರತ್ ಎತ್ಕೊಂಡು ಹೋದ್ರು. ಈ ಥರದ್ದೆಲ್ಲ ಘಟನೆ ನಡೀತು. ಬಸ್ಗಳು ತಗೊಂಬಂದಿದ್ರು, ಬಸ್ಸಲ್ಲಿ ಎಲ್ಲರನ್ನೂ ಕೂಡ ಕೂರಿಸಿದ್ರು, ಅಲ್ಲಿಂದ ಕರ್ಕೊಂಡು ಹೋದ್ರು, ತಮ್ಮ ವಶಕ್ಕೆ ಪಡೆದ್ರು. ಕಾಂಗ್ರೆಸ್ ನಾಯಕರ ಪಟ್ಟಿಯಲ್ಲಿ ಸಂಸದ DK ಸುರೇಶ್ ನೋಡ್ತಾ ಇದ್ದೀರಾ. ಅಲ್ಲೊಂದಷ್ಟು ತಳ್ಳಾಟ, ನೂಕಾಟ, ವಾಗ್ವಾದ. ಯಾಕೆ ಕರ್ಕೊಂಡು ಹೋಗ್ತಾ ಇದ್ದೀರಾ, ಅರೆಸ್ಟ್ ಯಾಕೆ ಮಾಡ್ತಿದ್ದೀರಾ, ಆ ಥರದ್ದೆಲ್ಲ ಒಂದಷ್ಟು ಆಕ್ರೋಶ ಭರಿತ ಮಾತುಗಳು ಕೂಡ ಇತ್ತು. ಇವತ್ತು ವಿಶ್ವ ರಕ್ತದಾನ ಮಾಡುವವರ ದಿನ. ಯಾಕೆ ಮಾತು ಹೇಳ್ತಿದ್ದೀನಿ ಅಂದರೆ, ದೆಹಲಿಯಲ್ಲಿ ರಕ್ತದಾನ ಮಾಡಿದ್ರು DK ಸುರೇಶ್ ಅವರು. ಪ್ರತಿಭಟನೆ ಸಂದರ್ಭದಲ್ಲಿ ವಶಕ್ಕೆ ಪಡೆದ ಮೇಲೆ ದೆಹಲಿ ಪೊಲೀಸರ ವಶದಲ್ಲಿದ್ದಾರೆ. ಈಗ ಪೊಲೀಸರ ವಶದಲ್ಲಿದ್ದಾಗಲೇ ಠಾಣೆಯಲ್ಲೇ ರಕ್ತದಾನ ಮಾಡಿದ್ರು. ಯಾಕೆಂದರೆ ವರ್ಲ್ಡ್ ಡೋನರ್ಸ್ ಡೇ ಇವತ್ತು. ಹಾಗಾಗಿ ನಾನು ರಕ್ತ ಕೊಡ್ತೀನಪ್ಪ ಅಂತ ಕೊಟ್ಟಿದ್ದಾರೆ. ಅಂತಾರಾಷ್ಟ್ರೀಯ ರಕ್ತದಾನಿಗಳ ದಿನ ಇದು. ಸೊ ಹಾಗಾಗಿ ರಕ್ತದಾನವನ್ನು ಮಾಡಿದ್ರು DK ಸುರೇಶ್ ಅವರು. ದಿನೇಶ್ ಗುಂಡೂರಾವ್ ಅವರು. ಇದೀಗ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತಾಡ್ತಿದ್ದಾರೆ ಪ್ರತಿಭಟನೆ ಬಗ್ಗೆ. ಲೆಟ್ಸ್ ಗೋ ಲೈವ್. ರೈಲ್ವೆಗಳು, BSNಗಳು ಇವೆಲ್ಲ ಹಿಡ್ಕೊಂಡು 26 ಲಕ್ಷ ವೇಕೆನ್ಸೀಸು ದೇಶದಲ್ಲಿ ಇವೆ. ಅದನ್ನ ಭರ್ತಿ ಮಾಡಿ ಅಂತ ನಾವು ಇಲ್ಲಿವರೆಗೆ ಕೇಳ್ತಾ ಇದ್ದೇವೆ. ಆದ್ರೆ ಅವರು ಅದು ಗಮನಕ್ಕೆ ತಗೊಂಡಿಲ್ಲ. ಈಗ 10 ಲಕ್ಷ ವೇಕೆನ್ಸಿ 1.5 ವರ್ಷದಲ್ಲಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇನ್ನೂ ಬಾಕಿ ವೇಕೆನ್ಸಿ ಯಾವಾಗ ಮಾಡ್ತಾರೆ ಈ ಪ್ರಶ್ನೆ. ಎರಡನೇ ಪ್ರಶ್ನೆ ಏನಂತಂದ್ರೆ, ಈಗ ಚುನಾವಣೆ ಬಂದಿದೆ ಅಂತೇಳಿ ಮಾತಾಡ್ತೀರಿ. ನೀವು ವರ್ಷಕ್ಕೆ 2 ಕೋಟಿ ನೌಕರಿಗಳನ್ನ ಸೃಷ್ಟಿ ಮಾಡೋದಿತ್ತು. ಎಲ್ಲಿವೆ ನಿಮ್ಮ 16 ಕೋಟಿ ನೌಕರಿಗಳು? ಅಂದ್ರೆ ಸುಳ್ಳಿನ ಮೇಲೆ ಸುಳ್ಳು. ಈಗಂದ್ರೆ ಇದಕ್ಕೆ ಹೊಸದಾಗಿ ಪ್ರಚಾರ ಸಿಗಬೇಕು. ನೋಡಿ, ಸ್ಕಿಲ್ ಡೆವಲಪ್ಮೆಂಟ್ ಆಗಿ ಮಿಲಿಟರಿದಾಗ ಭರ್ತಿ ಮಾಡ್ತಾ ಇದ್ದಾರೆ. 10 ಲಕ್ಷ ನಮಗೆ ಸಿಗ್ತದೆ. ಅರೆ, ಇದು ಏನು ಸಾಮಾನ್ಯ? ಇಟ್ ಈಸ್ ಎ ರುಟೀನ್ ರಿಕ್ರೂಟ್ಮೆಂಟ್. Vacancies are there, they have to. ಅವರು ಬೇರೆ ಸಬ್ಜೆಕ್ಟ್ ಮಾತಾಡ್ತಿದ್ರು. ಯಾಕೆಂದ್ರೆ ಈಗಾಗಲೇ ರಾಜನಾಥ್ ಸಿಂಗ್ ಅವರು ಮಾತಾಡಿದ್ದು ಮಿಲಿಟರಿ ರಿಕ್ರೂಟ್ಮೆಂಟ್ ಇದ್ದದ್ದು, ಎಷ್ಟು ಲಕ್ಷ ರಿಕ್ರೂಟ್ಮೆಂಟ್ ಹಿಂದೆ ಮುಂದೆ ಆಗಿದೆ, ಅದಾಗಿಲ್ಲ ಅಂತೆಲ್ಲ ಮಾತಾಡ್ತಿದ್ರು. ಎನಿವೆ, ವಿಲ್ ಕಮ್ ಬ್ಯಾಕ್. DK ಸುರೇಶ್ ಜೊತೆ ದಿನೇಶ್ ಗುಂಡೂರಾವ್ ಅಲ್ಲಿಗ ಪೊಲೀಸ್ ವಶದಲ್ಲಿದ್ದಾರೆ. ಅಲ್ಲೊಂದಷ್ಟು ಹೈ ಡ್ರಾಮಾ ನಡೀತು.
ಯುವ ಕಾಂಗ್ರೆಸ್ ಅಧ್ಯಕ್ಷ ಶ್ರೀನಿವಾಸ್ ಕೂಡ ಅಲ್ಲೀಗ ಪೊಲೀಸರ ವಶಕ್ಕೆ ತಗೊಂಡಿದ್ದಾರೆ. ಮಹಿಳಾ ಕಾರ್ಯಕರ್ತರು ಕೂಡ ವಶಕ್ಕೆ ಪಡೆದ್ರು ಪೊಲೀಸರು. ಇಡೀ ತನಿಖೆ ವಿಚಾರದಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ವಿರುದ್ಧ ಸಂಸದ ತೇಜಸ್ವಿ ಸೂರ್ಯ ವಾಗ್ದಾಳಿ ಮಾಡಿದರು. ಬ್ರೇಕಿಂಗ್ ನ್ಯೂಸ್. ಕಾಂಗ್ರೆಸ್ ಹೋರಾಟಕ್ಕೆ ಇಳಿದಿರೋದು ದೌರ್ಭಾಗ್ಯ ಅಂತ ಕಿಡಿಕಾರದ್ರು ತೇಜಸ್ವಿ ಸೂರ್ಯ. ನ್ಯಾಯಾಂಗ ವ್ಯವಸ್ಥೆ ಮೇಲೆ ನಂಬಿಕೆ ಇದ್ರೆ ತನಿಖೆ ಎದುರಿಸಬೇಕು, ಭ್ರಷ್ಟಾಚಾರ ಮಾಡಿಲ್ಲ ಅಂದ್ರೆ ತನಿಖೆಗೆ ಒಳಗಾಗೋದಕ್ಕೆ ಯಾಕೆ ಭಯ ಅಂದ್ರು. ದಾವಣಗೆರೆಯಲ್ಲಿ ತೇಜಸ್ವಿ ಸೂರ್ಯ ಆಕ್ರೋಶದ ಮಾತಾಡಿದ್ರು. ಕಾಂಗ್ರೆಸ್ ಪಾರ್ಟಿ ದೌರ್ಭಾಗ್ಯ ಅಂದರೆ ಮಹಾತ್ಮ ಗಾಂಧೀಜಿ ಕಾಲದಲ್ಲಿ ಸತ್ಯಾಗ್ರಹ ಮಾಡ್ತಾ ಇದ್ದಂತಹ ಕಾಂಗ್ರೆಸ್ ಪಾರ್ಟಿ ದೇಶಕ್ಕೆ ಸ್ವಾತಂತ್ರ್ಯ ಬರಬೇಕು ಅಂತ ಗಾಂಧೀಜಿಯವರ ನೇತೃತ್ವದಲ್ಲಿ ಹೋರಾಟ ಮಾಡಿದಂಥ ಕಾಂಗ್ರೆಸ್ ಪಾರ್ಟಿ ಇವತ್ತು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರ ಭ್ರಷ್ಟಾಚಾರವನ್ನು ತನಿಖೆ ಆಗಬಾರ್ದು ಅನ್ನುವಂಥ ಕಾರಣಕ್ಕೆ ಸರ್ಕಾರದ ಮೇಲೆ, ಇಡಿ ಅಧಿಕಾರಿಗಳ ಮೇಲೆ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಪ್ರತಿಭಟನೆ ಮಾಡುವಂಥ ಮಟ್ಟಕ್ಕೆ ಇಳಿದಿರುವಂಥದ್ದು ಕಾಂಗ್ರೆಸ್ ಪಾರ್ಟಿಯ ದೌರ್ಭಾಗ್ಯ. ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಕಣ್ಣಿಗೆ ಕಾಣುವಂಥ ರೀತಿಯಲ್ಲೇ ಪ್ರೈಮಾ ಫೇಸೈ ಒಂದು ಭ್ರಷ್ಟಾಚಾರ ಇದೆ ಅನ್ನೋದು ಗೊತ್ತಾಗ್ತದೆ. ಸರ್ಕಾರದ ಮೇಲೆ, ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಗೌರವ ಇದ್ದಿದ್ರೆ ಕಾಂಗ್ರೆಸ್ ಪಾರ್ಟಿಗೆ ತನಿಖೆ ಜೊತೆಗೆ ಸರಿಯಾಗಿ ಸಹಕರಿಸಬೇಕಿತ್ತು. ಕೋರ್ಟು ಅದರಿಂದ ಬರುವಂಥ ನಿರ್ಣಯಗಳನ್ನು ಒಪ್ಕೊಳ್ಬೇಕಾಗಿರುವಂಥ ಒಂದು ಧೈರ್ಯ ತೋರಿಸ್ಬೇಕಾಗಿತ್ತು. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಮತ್ತು ಕಾಂಗ್ರೆಸ್ ಪಾರ್ಟಿಯವರ ಈ ಸಂಸ್ಕೃತಿ ಏನಿದೆ ಅದು ಕಾಂಗ್ರೆಸ್ ಪಾರ್ಟಿ ನಾವು ಕಾನೂನಿಗಿಂತ ಮೇಲಿದ್ದೀವಿ, ಸರ್ಕಾರದ ಯಾವ ಸಂಸ್ಥೆಗಳೂ ಕೂಡ ನಮ್ಮನ್ನು ತನಿಖೆ ಮಾಡೋದಿರಲಿ, ಪ್ರಶ್ನೆ ಮಾಡೋದಕ್ಕೂ ಸಾಧ್ಯ ಇಲ್ಲ, ನಾವು ಈ ದೇಶದ ಸಂವಿಧಾನಕ್ಕಿಂತ, ದೇಶದ ಕಾನೂನು ವ್ಯವಸ್ಥೆಗಳಿಗಿಂತ ನಾವು ಮೇಲಿರೋದು ಅನ್ನುವಂಥ ಭಾವನೆಯಲ್ಲಿ ಏನಿದ್ದಾರೆ ಅದರ ಒಂದು ಸಂಕೇತ ಇದು. ಕಾಂಗ್ರೆಸ್ ಪ್ರತಿಭಟನೆ ಖಂಡಿಸಿ ರಾಜ್ಯ ಬಿಜೆಪಿ ಸರಣಿ ಟ್ವೀಟ್ ಮಾಡ್ತಾ ಇದೆ. ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಕಾಂಗ್ರೆಸ್ ಸುಳ್ಳು ಹೇಳ್ತಿದೆ, ಕಾಂಗ್ರೆಸ್ ಪೋಣಿಸಿದ ಸುಳ್ಳಿನ ಮಣಿ ಭಗ್ನ ಆಯಿತು ಅಂತ ಕಿಡಿಕಾರಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಇದು ಕಾಂಗ್ರೆಸ್ನ ನಡೆಗೆ ಬಿಜೆಪಿಯ ಟ್ವೀಟ್. ಸ್ವಾತಂತ್ರ್ಯಕ್ಕೆ ಹೋರಾಡಿದ್ದು ಮಹಾತ್ಮ ಗಾಂಧೀಜಿಯವರು, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅಲ್ಲ. ಆ ಗಾಂಧಿಯೇ ಬೇರೆ, ಈ ನಕಲಿ ಗಾಂಧಿಗಳೇ ಬೇರೆ ಅಂತ ಟ್ವೀಟ್ ಮಾಡಿದ್ದಾರೆ. ಹ್ಯಾಶ್ಟ್ಯಾಗ್ ಬುರ್ಡೆ ರಾಮಯ್ಯ ಅವರು ಗಾಂಧಿ ಕುಟುಂಬದ ವಂಶ ವೃಕ್ಷದ ಬಗ್ಗೆ ಮೊದಲು ಅರಿತುಕೊಳ್ಳಬೇಕು ಅಂತ ರಾಜ್ಯ ಬಿಜೆಪಿ ಸರಣಿ ಮೇಲೆ ಸರಣಿ, ಅಂದರೆ ಬ್ಯಾಕ್ ಟು ಬ್ಯಾಕ್ ಟ್ವೀಟ್ಗಳು ಬಲಭಾಗದಲ್ಲಿ ಸಿದ್ದರಾಮಯ್ಯನವರೇ ಅಂತ ಅಡ್ರೆಸ್ ಮಾಡಿ, ಸತ್ಯವೇ ನಮ್ಮ ತಾಯಿ ತಂದೆ ಎನ್ನುತ್ತಾ ಸುಳ್ಳನ್ನೇ ಉಸಿರಾಡುವ ಹ್ಯಾಶ್ಟ್ಯಾಗ್ ಬುರ್ಡೆ ರಾಮಯ್ಯ. ಗೊತ್ತಿಲ್ಲ, ಯಾರಿಗೂ ಹೇಳಿದ್ದಾರೆ, ಯಾರಿಗೆ ಅರ್ಥ ಆಗಬೇಕು ಅವ್ರಿಗೆ ಅರ್ಥ ಆಗುತ್ತೆ. ಇನ್ನು ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಏನೇನಾಯಿತು, ಹೋರಾಟ ಏನೇನಾಯಿತು, ಆ ಗಾಂಧಿಗಳೇನು, ಈ ಗಾಂಧಿಗಳೇನು ಎಲ್ಲವನ್ನು ಕೂಡ ರಾಜ್ಯ ಬಿಜೆಪಿ ಸರಣಿ ಟ್ವೀಟ್ ಮೇಲೆ ಟ್ವೀಟ್ ಮಾಡಿದ್ದಾರೆ.